ಹಾಯ್ ಗಾಯ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಮಾರ್ನಿಂಗ್ನಿಂದನೇ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಿವಾಗ ಟಿಫಿನಿಗೆ ರೊಟ್ಟಿ ಮತ್ತು ದೊಣ್ಣೆಮೆಣಸಿನ್ಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಒಣ ಕೊಬ್ಬರಿನ ಸಣ್ಣದಾಗಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ, ಮಸಾಲಾಗೆ ಬೇಕಲ್ಲ. ಎಲ್ಲರೂ ದೊಣ್ಣೆಮೆಣಸಿನ್ಕಾಯಿ ಪಲ್ಯ ಕಾಮನಾಗಿ ಹೆಂಗೆ ಮಾಡ್ತಾರಂದರೆ ಎಣ್ಗಾಯಿ ತುಂಬಿ ಸೇಮ್ ನಾವು ಎಣ್ಗಾಯಿ ಪಲ್ಯ ಮಾಡ್ತೀವಲ್ಲ ಆ ಥರ ಮಾಡ್ತಾರೆ. ಬಟ್ ನಾನು ಆ ಥರ ಮಾಡ್ತಾಯಿಲ್ಲ. ಆ ದೊಣ್ಣೆಮೆಣಸಿನ್ಕಾಯಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಅದರೊಳಗಡೆ ಬೀಜ ಎಲ್ಲ ತೆಗೆದು ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫ್ರೈ ಮಾಡಿ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಅದೇ ಥರನೇ ಫ್ರೈ ಮಾಡಿ ಪಲ್ಯ ಮಾಡ್ತೀನಿ. ಯಾರಿಗಾದರೂ ಈ ಪಲ್ಯ ರೆಸಿಪಿ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ಇದು ನನ್ನ ಬರ್ಡೇ ಡ್ರೆಸ್ಸು ಎಷ್ಟು ಚೆನ್ನಾಗಿದೆ ಗೌನ್ ಅಂತ. ಇದು ನಮ್ಮ ಮನೆಯವರು ಹೊಸಪೇಟೆಗೆ ಹೋಗಿದ್ರಂತ ಜುಡಿಯೋದಲ್ಲಿ ತೊಗೊಂಬಂದಿದ್ದಾರೆ ಗೌನು. ನೋಡಿ, ಈ ಡ್ರೆಸ್ ಮಾತ್ರ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಈ ಸ್ಲೀವ್ ನೋಡಿ ವೆಲೆಸ್ಟೇಬಲ್ ಇದೆ, ಒಂಥರ ಫ್ಯಾನ್ಸಿ ಸಖತ್ತಾಗಿದೆ ಈ ಡ್ರೆಸ್ ಮಾತ್ರ. ನಾನು ಆನ್ಲೈನಲ್ಲಿ ಒಂದಿಷ್ಟು ಪ್ರಾಡಕ್ಟ್ನ ಆರ್ಡರ್ ಹಾಕಿದ್ದೆ, ಇವಾಗ ರಿಸೀವ್ ಆಯಿತು. ನಾನು ಮತ್ತು ನನ್ನ ಮಗ ಇಬ್ಬರು ಓಪನ್ ಮಾಡ್ತಾ ಇದ್ದೀವಿ. ನನ್ನ ಮಗಗಂತೂ ಯಾವುದೇ ಆರ್ಡರ್ ಬರಲಿ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ, ಅದರೊಳಗಡೆ ಏನಿದೆ ನೋಡಬೇಕಂತಂದು. ಹಾಗಾಗಿ ನಾನು ಓಪನ್ ಮಾಡ್ತೀನಿ ಅಂತಿದ್ದೆ. ಹಾಗಾಗಿ ಅವನಿಗೂ ಒಂದು ಸ್ವಲ್ಪ ಕಟ್ ಮಾಡಿಕೊಟ್ಟೆ, ಅವನು ಓಪನ್ ಮಾಡ್ಕೊಳ್ಳಿ ಅಂತ ಬಿಟ್ಟು ನಾನಿವಾಗ ಬ್ಲೌಸು ಆರ್ಡರ್ ಹಾಕಿದ್ದೆ. ನೋಡಿ, ಇದು ಪರ್ಪಲ್ ಕಲರು ಸ್ಲೀವ್ಲೆಸ್ ಬ್ಲೌಸು. ಎಷ್ಟು ಸಖತ್ತಾಗಿ ಬಂದಿದೆ ಕ್ವಾಲಿಟಿ ಅಂತ. ಬಟ್ ನನಗೆ ಸೈಜ್ ಸ್ವಲ್ಪ ದೊಡ್ಡದಾಗುತ್ತೆ. ನಾನು ಈ ಪ್ರಾಡಕ್ಟ್ನ ಮೀಶೋದಲ್ಲಿ ಆರ್ಡರ್ ಹಾಕಿದ್ದೆ. ನಿಮ್ಗೆ ಯಾರಿಗಾದ್ರೂ ಬೇಕಂದರೆ ಒಂದ್ಸರಿ ಹೋಗಿ ಚೆಕ್ ಮಾಡಿ ಆರ್ಡರ್ ಹಾಕ್ಕೊಳ್ರಿ. ಬ್ಲೌಸ್ಗಳು ಚೆನ್ನಾಗಿದ್ದಾವೆ. ನಾನು ಇದರಲ್ಲಿ 3 ಬ್ಲೌಸ್ ತರಿಸಿದ್ದೀನಿ. ಫಸ್ಟ್ ಒನ್ ಇದು, ನೆಕ್ಸ್ಟ್ ಪರ್ಪಲ್ ಕಲರೇ ತರಿಸಿದ್ದೀನಿ. ಅದಾದಮೇಲೆ ಇನ್ನೊಂದು ಬ್ಲೌಸ್, 3 ಬ್ಲೌಸ್ ತರಿಸಿದ್ದೀನಿ. 3 ಬ್ಲೌಸಲ್ಲಿ 2 ಬ್ಲೌಸ್ ಕ್ವಾಲಿಟಿ ಚೆನ್ನಾಗಿದೆ, ಬಟ್ ಇನ್ನೊಂದು ಬ್ಲೌಸ್ ಚೆನ್ನಾಗಿಲ್ಲ. ನಿಮಗೆ ಸ್ಲೀವ್ಲೆಸ್ ಬೇಡ ಅಂದರೆ ಅದ್ರ ಒಳಗಡೆ ನಿಮಗೆ ಸ್ಲೀವ್ ಅಟ್ಯಾಚ್ ಮಾಡ್ಕೊಳಕ್ಕೆ ಬಟ್ಟೆ ಕೊಟ್ಟಿರ್ತಾರೆ. ನೀವು ಸ್ಲೀವ್ನ ಅಟ್ಯಾಚ್ ಮಾಡ್ಕೊಂಡು ನಿಮ್ಮ ಸೈಜ್ಗೆ ಅಡ್ಜಸ್ಟೇಬಲ್ ಮಾಡ್ಕೋಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ.